ನಮಸ್ತೆ, ನಾನು ದೇವಾದಿತ್ಯ. ಈಗ ನಾನು ಹೇಳ್ತಾ ಇರೋ ಕಥೆಯಲ್ಲಿ ರಾತ್ರಿ ರಾಬ್ರಿ ಮಾಡ್ತಾರಲ್ಲ ಅವರೇ ಹೈಲೈಟು. ಅಂದರೆ ರಾತ್ರಿ ಪ್ರಪಂಚನೇ ಬೇರೆ, ಎಲ್ಲ ನಿದ್ದೆ ಮಾಡ್ತಾ ಇರ್ತೀವಿ. ಬಟ್ ಆ ನಿದ್ದೆ ಟೈಮಲ್ಲೂ ಕಳ್ತನ ತಲೆ ದುಡಿಯೋಕ್ಕೆ ಎಷ್ಟು ಜನ ಎದ್ದಿರ್ತಾರೆ ಅಂತ ನನಗೆ ಅವತ್ತು ಗೊತ್ತಾಗಿದ್ದು. ಯಾವತ್ತು ಶನಿವಾರ ನೈಟು ತುಂಬ ಡ್ಯೂಟಿ ಬೀಳುತ್ತೆ, 11 ಗಂಟೆವರೆಗೂ ಅಂದ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದೆ. ಸುಮಾರು ಒಂದು 9:50 ಕೆಂಗೇರಿ ತವ ನಿಂತಿದ್ದೀನಿ ಬಸ್ ಸ್ಟ್ಯಾಂಡ್ ಮುಂದೆ. ಅಲ್ಲಿಂದ ನಾನು ವಿಜಯನಗರಕ್ಕೆ ಹೋಗ್ಬೇಕು. ನಂದು 10-10:30 ಆಟೋ ಶೆಡ್ ಹಾಕಬೇಕು, ಅಲ್ಲೇ ಮನೆ. ಸರಿ, ಅಲ್ಲಿ 10:55 9:55 ಬಂದಾಗ ತುಂಬ ಜನ ಡ್ಯೂಟಿ ಓದ್ತಲ್ಲ, ಯಾಕಂದರೆ 10 ಗಂಟೆ ಆದಮೇಲೆ 1.5 ಕೊಡ್ತಾನೆ. ನನಗೆ ರಾಮಚಂದ್ರಪುರ ಅಂತ ಬಿತ್ತು, ಶ್ರೀರಾಮ್ಪುರದ ಹತ್ರ. ಬಿಡಪ್ಪ ಬಿಟ್ಬಿಟ್ಟು ನಮ್ಮ ಮನೆಗೆ ಹೋಗ್ಬೋದು ಅನ್ಕೊಂಡು ನಾನು ಒತ್ಬಿಟ್ಟೆ. ಅವ್ರು ಹತ್ತಿದ್ರು. ಸ್ವಲ್ಪ ದೂರ ಹೋದ್ಮೇಲೆ ಅದು 20 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನಾನು ಅವ್ರಿಗೆ ಕೇಳಿದೆ, ಸರ್ ಇದು ಲೊಕೇಶನ್ ತಪ್ಪಾಗಿದೆ ನೋಡಿ ಸರ್ ಅಂತ. ಇಲ್ಲ ಸರ್ ಕರೆಕ್ಟಾಗಿದೆ ಅಂದು. ಇಲ್ಲ ಸರ್ ರಾಮಚಂದ್ರಪುರ. ಹೌದು ರಾಮಚಂದ್ರಪುರ ಸರ್, ಅದು ಇರೋದಿಲ್ಲ ಶ್ರೀರಾಮ್ಪುರ. ಅಲ್ಲ ಸರ್ ಯಲಹಂಕದ ಹತ್ರ ಇರೋ ರಾಮಚಂದ್ರಪುರ ಅಂದರು. ಏನು ಮಾಡೋದು, ಹತ್ತಿಸ್ಕೊಂಬಿಟ್ಟಿದ್ದೀನಿ. ಇವತ್ತರು ಹತ್ತಿಸ್ಕೊಂಡವ್ರನ್ನ ಇರಿಸಿಲ್ಲ ನಾನು. ವಿಧಿ ಇಲ್ಲ, ಹೋಗಲೇಬೇಕು ಯಲಹಂಕಗೆ. ಸರಿ ಆಯಿತು, ಹೋದೆ. ಇನ್ನೇನು ಯಲಹಂಕ ಬರ್ತಾ ಮಳೆ ಜೋರಾಗೋಯ್ತು, ಸಿಕ್ಕಾಪಟ್ಟೆ ಮಳೆ, ಜೋರು ಮಳೆಯಲ್ಲೇ ಹೋದೆ. ಅವ್ರನ್ನ ಬಿಟ್ಟೆ. ಬಿಟ್ಟ ಮೇಲೆ ಈ ಓಲಾ ಬರ್ದೇನು ಗೊತ್ತಾ, ನೀವು 9:59 ಡ್ಯೂಟಿ ಹೊತ್ತರು 1.5 ಕೊಡಲ್ಲ ಅವನು. ಆಚೆ ನಾನು ಬಂದಿದ್ದು 1.5 ಲೆಕ್ಕ. ಅವನು ಹಂಗೆ 10 ಗಂಟೆ 1 ನಿಮಿಷ ಆದಮೇಲೆ 1.5 ಕೊಡೋದು. ಹೋಗಿಬಿಟ್ಟೆ. ಅಲ್ಲಿ ನೋಡ್ರೆ ಮಾಮೂಲಿ ಮೀಟ್ರು ಬಾಡಿಗೆ ತೋರಿಸ್ತು, 1.5 ತೋರಿಸ್ತಿಲ್ಲ. ಪಾಪ ಅವ್ರ ವೈಫ್ ಒಬ್ಬರು, ಅಂದರೆ ಗಂಡ ಅಂತ ಇಬ್ಬರು ಹತ್ತಿದ್ದು. ವೈಫು ಇಲ್ಲಿ 1.5 ಅಂದರು. ಇವರೇನು ಯಜಮಾನ್ರು, ನನಗೇನು ಗೊತ್ತಿಲ್ಲ ಅಂದ್ಕೊಂಡು, ಅಂದರೆ ಈ ಆಟೋ ಡ್ರೈವರ್ ಏನು ಗೊತ್ತಿಲ್ಲ ಅಂದ್ಕೊಂಡು ಸುಮ್ಮನೆ ಹಿಂಗೆ ಮಾಡಿದ್ರು. ನಾನೇನು ಮಾತಾಡೋಕೆ ಹೋಗಿಲ್ಲ, ಕೊಟ್ಟು ತಿಸ್ಕೊಂಡೆ. ಯಾಕಂದ್ರೆ ತಪ್ಪು ನಂದು, ಡ್ಯೂಟಿ ಆಮೇಲೆ ಓದ್ಬಿಟ್ಟೆ. ಬರ್ತಾಯಿದ್ದೀನಿ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಆ ಕತ್ಲೆಯಲ್ಲಿ ಲೊಕೇಶನಾಗಿ ಕೊಡಿದ್ರೆ ಸರ್ಕಲ್ ಯಾವುದು ಗೊತ್ತಾಗ್ತಾಯಿಲ್ಲ. ಸರಿ ಆಯ್ತು, ಯಾವ್ದಾರ ಟೀ ಅಂಗಡಿ ಇದ್ರೆ ನೋಡ್ಬೋದು ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಬಿಟ್ಬಿಟ್ಟು 1-1.5 ಕಿಲೋಮೀಟ್ರ್ ಬಂದೆ. ಖಾಲಿ ರೋಡು, ಬರೀ ಮರ ಗಿಡಗಳು, ಮನೆಗಳೇ ಇಲ್ಲ ಅನ್ಸತ್ತಲ್ಲಿ. ಆ ರೋಡ್ ಹಂಗೆ ಹೋಗಿದ್ದೀನಿ. ಇಲ್ಲಿ ಗಮನ ಇಟ್ಟು ಅಬ್ಸರ್ವ್ ಮಾಡಿ ಎಲ್ಲರೂ. ಆ ರೋಡ್ ಹೋಗಿದ್ದೀನಿ, ಫುಲ್ ಕತ್ಲೆ. ಬಟ್ ಹತ್ರ ಹೋಯ್ತಾ ರೈಟ್ ಸೈಡಿಗೆ ಒಂದು ದೇವಸ್ಥಾನ ಕಾಣಿಸ್ತು. ಆ ರೋಡ್ ಹಳ್ಳಂಪಳ್ಳ ಇದ್ದಂಗೆ ಐತೆ, ಹಂಸ ಕಾಣಿಸ್ತಲ್ಲ. ನಾನು ಎಲ್ಲೇ ಹೋದರೂ ಪ್ಯಾಸೆಂಜರ್ ಇಲ್ಲ ಅಂದರೆ ದೇವಸ್ಥಾನ ಕಾಣಿಸ್ತು ಅಂದರೆ ಆಟೋ ನಿಲ್ಲಿಸ್ಬಿಟ್ಟು ಒಂದು ಕೈ ಮುಗಿತೀನಿ. ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಳಿದೆ, ಕೈ ಮುಗಿದೆ. ಮುಂದಕ್ಕೆ ಹೋಗೋ ಮನಸ್ಸಿತ್ತು. ಅದೇ ದೇವಸ್ಥಾನಕ್ಕೆ ಹೋದ್ಮೇಲೆ ಈ ಕಡೆ ಬೇಡ ಯಾರು ಸಿಗಲ್ವೇನೋ ಅಂದ್ಕೊಂಡು ವಾಪಸ್ ಬಂದಿದ್ದೀನಿ. ಬಟ್ ಅಲ್ಲೇ ಟೀ ಅಂಗಡಿ ಐತೆ. ನನಗೆ ಶಾಕು, ನಾನು ಹಿಂಗೆ ಹೋದ್ನಲ್ಲ, ಟೀ ಅಂಗಡಿ ನನಗೆ ಕಾಣಿಸ್ಲಿಲ್ವಲ್ಲ ಅಂತ. ಬಿಡು, ನಾನು ಗಮನಿಸಿಲ್ಲ ಅಂದ್ಕೊಂಡು ಟೀ ಅಂಗಡಿ ಬಂದೆ, ಟೀ ಕುಡಿದೆ. ಟೀ ಅಂಗಡಿಯನ್ನು ಮಾತಾಡ್ಸ್ತಾ ಇದ್ದ, ಏನು ಸರ್ ನೈಟೆಲ್ಲ ದುಡಿತಾ ಇದ್ದೀರಾ ಜೋರ ಅಂತ. ನಾನು ಇಲ್ಲ ಸರ್, ಗಾಡಿ ಫೈನಾನ್ಸೆಲ್ಲ ಐತೆ, ದುಡಿಲೇಬೇಕು. ನಾನು ಕೇಳ್ತಾ ಇದ್ದೆ, ಸರ್ ಈ ಸರ್ಕಲಲ್ಲಿ ಎಲ್ಲಿ ಡ್ಯೂಟಿ ಬೀಳ್ಬೋದು, ಜನ ಎಲ್ಲಿ ಬರ್ಬೋದು ನೈಟು ಅಂತ. ಅವನು ಹೇಳ್ತಾ ಇದ್ದ ಈ ಅಡ್ರೆಸ್ಸು. ಸರ್ ಅಲ್ಲಿ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ ಒಂದು ಸರ್ಕಲ್ ಸಿಗುತ್ತೆ, ಅಲ್ಲಿ ಡ್ಯೂಟಿ ಬೀಳ್ಬೋದು ಅಂತ. ಸರ್ ಈ ಕಡೆ ಹೋದರೆ, ಆ ಕಡೆ ಹೋಗಬೇಡಿ ಸರ್. ಯಾಕೆ ಸರ್ ಏನಾಯಿತು ಅಂತ. ಇಲ್ಲ ಆ ಕಡೆ ತೊಂದರೆನಾ ಆಯ್ತು. ನಾನು ಹೋಗ್ಬೇಕಾದ್ರೆ ಅದರೊಳಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗಬೇಕಾದ್ರೆ ದೂರದವ್ರು 4 ಜನ ಕಾಣಿಸಿದ್ರು ನನಗೆ, ಅಂದರೆ ಓಡಾಡ್ತಾ ಇರೋ ಥರ. ಬಟ್ ದೇವಸ್ಥಾನ ಕೈ ಮುಗಿದ್ಮೇಲೆ ನನ್ನ ಮನಸ್ಸು ಈ ಕಡೆ ಬಂತು, ಈ ಕಡೆ ರೀತಿ ಈ ಕಡೆ ಬಂದ್ಬಿಟ್ಟೆ. ಅವನ್ನ ಕೇಳಿದಕ್ಕೆ ಟೀ ಅಂಗಡಿ. ಸರ್ ಅಲ್ಲಿಂದ ಸ್ವಲ್ಪ ಅದು ಡೆಡ್ ಎಂಡ್ ಥರ ರೋಡು ಸರ್, ಮುಂದೆ ಒಂದು ಶಾರ್ಟ್ ಕಟ್ ಇದೆ. ತುಂಬ ಜನ ಮೈನ್ ರೋಡ್ ಟ್ರಾಫಿಕ್ ಅಂದರೆ ಹಿಂಗೆ ನುಗ್ಗಿಬಿಡ್ತಾರೆ. ಅದು ಈ ಟೈಮಲ್ಲಿ ರಾಬ್ರಿ ಮಾಡ್ತಾರೆ ಸರ್, ತುಂಬ ರಾಬ್ರಿನ. ನನಗೇನು ಸರ್ ಹಂಗೆ ಯಾವ ಥರ ರಾಬ್ರಿ ಸರ್ ಅಂದೆ. ಟೀ ಅಂಗಡಿ ಏನಿದು ಸರ್, ಅಲ್ಲೊಂದು ಗ್ಯಾಂಗ್ ಐತೆ ಆ ರೋಡಲ್ಲಿ. ನೈಟು 11:00 ಆದಮೇಲೆ ಈ ಪಂಚರ್ ಮಾಡ್ತಾರಲ್ಲ ಗಾಡಿ, ಮಾಳೆಗಳು ಹಾಕಿ, ಅದನ್ನ ರಾತ್ರಿ ಹೊತ್ತು ಹಾಕ್ತಾರಂತೆ. ಅಲ್ಲಿ ಎದುರುಗಡೆ ಒಂದು ಬೈಕ್ ಇರುತ್ತೆ, ಅಂದರೆ ಅದು ಇವ್ರದೇ ಬೈಕು. ಅಲ್ಲೆಲ್ಲೋ ದೂರದಲ್ಲಿ ಯಾವ್ದಾರ ಗಾಡಿ ಹೋಗೋದು ಅಬ್ಸರ್ವ್ ಮಾಡ್ತಾರಂತೆ. ತುಂಬ ಜನ ಗೊತ್ತಿರುತ್ತಲ್ಲ ಶಾರ್ಟ್ ರೂಟ್ ಅಂತ, ಬೆಳಗ್ಗೆ ಬಂದಿರ್ತಾರಲ್ಲ, ರಾತ್ರಿನೂ ಹೋಗ್ತಾರಲ್ಲ. ಅಕಸ್ಮಾತ್ ಗಾಡಿ ಮಳೆ ಮೇಲೆ ಹತ್ತು ಪಂಚರ್ ಆದರೆ ಎದುರುಗಡೆ ಒಂದು ಬೈಕ್ ಬರುತ್ತಂತೆ, ಅದು ಇವ್ರದೇ, ಅಂದರೆ ಸಹಾಯ ಮಾಡೋ ರೀತಿ. ಬಂದು ಯಾಕೆ ಏನಾಯ್ತು ಸರ್ ಅಂದಾಗ, ಪಂಚರ್ ಆಯ್ತಾ, ಸರ್ ಹೆಲ್ಪ್ ಮಾಡ್ತೀವಿ
ಅಂತ ಅವ್ರು ಹೆಲ್ಪ್ ಮಾಡೋಕ್ಕೆ ಬರ್ತಾರಂತೆ. ಅಕ್ಕಪಕ್ಕ ಪೊದೆಯಲ್ಲಿ ಅವ್ರಿಗೆ ಹೆಂಗೋರು ಇರ್ತಾರಂತೆ. ನೀವು ಹೆಲ್ಪ್ ಮಾಡೋ ರೀತಿಲಿ ಬಂದು ಅಟ್ಯಾಕ್ ಮಾಡಿ ಇರೋ ಬರೋದೆಲ್ಲ ಕಿತ್ಕೊಂಡು ಕಲಿಸ್ತಾರಂತೆ. ಈ ರೀತಿ ಅಂತ ಆಗೋದು ಆ ಅಪ್ಪ ಇದು. ಮೋಸ್ಟ್ಲಿ ನಾನು ಪಾಸಾಗಿದ್ರು ನನಗೂ ಆ ಘಟನೆ ಆಗ್ಬೋದಾಗಿತ್ತೇನೋ, ಗೊತ್ತಿಲ್ಲ. ಅದು ನಾನು ಅಲ್ಲ ಸರ್ ಪೊಲೀಸ್ ಕಂಪ್ಲೇಂಟು, ಅದು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಸರ್, ಮತ್ತೆ ಬಂದ್ಬಿಡ್ತಾರೆ ಒಂದೂವರೆ ತಿಂಗಳಿಗೆ. ಇದೇ ಚಾಳಿ ಅವ್ರದ್ದು ದುಡಿಯೋಲ್ಲ. ಅದಕ್ಕೆ ಸುಮಾರು ಜನ ಈ ಟೈಮಲ್ಲಿ ಹೋಗಲ್ಲ. ಅಂದರೆ ದಯವಿಟ್ಟು ಯಲಹಂಕದ ಒಳಗಡೆ ಸರ್, ರಾಮಚಂದ್ರಪುರ ರಾಜನಕುಂಟೆ ಹೋಗೋ ರೋಡ್ ಅನ್ಸುತ್ತೆ, ಗೊತ್ತಿಲ್ಲ. ಯಾರಾದ್ರು ಅಧಿಕಾರಿಗಳು ಈ ವಿಡಿಯೋ ನೋಡ್ತಾಯಿದ್ರೆ, ಅಕಸ್ಮಾತ್ ಪಬ್ಲಿಕ್ಗಳು ಈ ವಿಡಿಯೋ ನೋಡ್ತಾಯಿದ್ರೆ, ರಾತ್ರಿ ಹೊತ್ತು ಒಬ್ಬರೇ ಹೋಗ್ಬೇಕಾರೆ ಹುಷಾರಾಗಿ ಹೋಗಿ. ಆಮೇಲೆ ಸಹಾಯ ಮಾಡೋಕ್ಕೆ ಬರ್ತಾರಲ್ಲ, ಒಳ್ಳೆ ರೀತಿಲಿ ಬಂದರೂ ನಂಬೋಕ್ಕಾಗಲ್ಲ ಆ ಟೈಮಲ್ಲಿ. ಎಚ್ಚರ ವಹಿಸಿ ಪೊಲೀಸವರು. ದಯವಿಟ್ಟು ಈ ರೀತಿ ರಾಬ್ರಿ ಅಲ್ಲಂತಲ್ಲ ಸರ್, ಸುಮಾರು ಕಡೆ ನಡೀತದೆ ನೈಟ್ ಟೈಮಲ್ಲಿ. ದಯವಿಟ್ಟು ಆ್ಯಕ್ಷನ್ ತಗೊಂಡು ಅಂಥವ್ರನ್ನ ಮತ್ತೆ ಆ ರೀತಿ ಮಾಡಬಾರ್ದು ಅನ್ನೋ ಶಿಕ್ಷೆ ಕೊಡಿ ಸರ್ ದಯವಿಟ್ಟು. ಯಾಕಂದರೆ ಒಂದು ಕ್ಷಣ, ಯಾಕೆ ನಮ್ಮದೊಂದು ಫ್ಯಾಮಿಲಿ ಐತೆ, ದುಡಿಮೆ ಇರೋದು ಇನ್ನೊಂದು ಆಟೋ. ಏನೋ ಹೆಚ್ಚು ಕಮ್ಮಿ ಆದರೆ ಎಲ್ಲ ನಮಗೇನೆ. ನಮ್ಗೆ ಯಾರು ನಾವೇನು VIP ಕೂಡ ಅಲ್ಲ, ನಮ್ಗೆ ಯಾರು ಸಪೋರ್ಟು ಇಲ್ಲ, ಏನೂ ಇಲ್ಲ. ಏನೋ ಒಂದೂವರೆ ದುಡಿತೀವ, ಈ ಥರ ತೊಂದರೆ ಆಯಿತು ಅಂದರೆ ಜೀವನ ಟರ್ನ್ ಆಗ್ಬಿಡುತ್ತೆ ನಮ್ಮದು. ದಯವಿಟ್ಟು ಸಾಮಾನ್ಯ ಜನರು, ಅಂದರೆ ಮಿಡಲ್ ಕ್ಲಾಸ್ ಜನ, ಯಾಕಂದ್ರೆ ದೊಡ್ಡವರು ಹೆಂಗೋ ಬಿಡಿ ಬಚಾವಾಗ್ಬಿಡ್ತಾರೆ, ಕಾರಿಗಿರೋರು. ಮಿಡಲ್ ಕ್ಲಾಸ್ ಜನ ನೈಟಲ್ಲಿ ಓಡಾಡ್ತಾ ಇರ್ತೀರ, ತಿರುಗಾಡ್ತಾ ಇರ್ತೀರ, ಏನೋ ಎಮರ್ಜೆನ್ಸಿ ಇರುತ್ತೆ, ಏನೋ ಕೆಲಸ ಇರುತ್ತೆ. ಎಚ್ಚರ ವಹಿಸಿ. ಸಹಾಯ ಮಾಡೋ ರೀತಿಯಲ್ಲಿ ಅದು ಬರ್ಬೋದು. ನಿಮ್ಮ ಹುಷಾರು ನೀವಿರಿ. ನಿಜ ಹೇಳ್ತೀನಿ, ಅವಾಗಿಂದ ನಾನು ಸೇಫ್ಟಿಗೆ ನಾನು ಬೇಕು ಎಲ್ಲ ಇಕ್ಕೊಂಬಿಟ್ಟಿದ್ದೀನಿ. ಅವತ್ತಾಗಿದ್ದ ಅನುಭವ. ನಮ್ಮ ಹುಷಾರು ನಾವು ಇರಬೇಕಲ್ಲ. ಯಾಕೆ ನಮ್ಮಿಂದ ಒಂದು ಜೀವನ, ಸರಿ ನಮ್ಮ ಮನೆ ಒಂದು ಜೀವನ ಇರುತ್ತೆ, ಅಷ್ಟು ಜನರು ನಂಬಿರ್ತಾರೆ. ಯಾಕೆ ನನ್ನ ಮೇಲೆ, ನನ್ನ ಜವಾಬ್ದಾರಿ ಮೇಲೆ ನಿಂತಿರುತ್ತೆ ಜೀವನ. ನಮ್ಮ ಹುಷಾರು ನಾವು ಇರಬೇಕು. ದಯವಿಟ್ಟು ಎಲ್ಲರೂ ಎಚ್ಚರ ವಹಿಸಿ. ರಾತ್ರಿ 10 ಗಂಟೆ ಮೇಲಿರೋ ಬೆಂಗಳೂರೇ ಬೇರೆ. ಈ ರೀತಿ ಮೊನ್ನೆನೂ ನ್ಯೂಸ್ ನೋಡಿದೆ, ಅದರ ಕಗ್ಲಿಪುರದಲ್ಲಿ ಇದೇ ಥರ ಅಟ್ಯಾಕ್ ಮಾಡಿ ಅವರೇ ಟಚ್ ಮಾಡೋ ಗಾಡಿ ಅಂದರೆ ಓಡಿಸ್ಕೊಂಬರ್ತಾರೆ ಬೈಕ್ಗಳನ್ನ. ಅವರೇ ಅಡ್ಡ ಬರೋದು, ಅವರೇ ಅಡ್ಡ ಹಾಕ್ಬಿಟ್ಟು ನಮ್ಗೆ ನಿಲ್ಲಿಸ್ಬಿಟ್ಟು ನಾವೇನೋ ಅವ್ರು ತೊಂದರೆ ಕೊಟ್ಟು ಅನ್ನೋ ಥರ ಮಾತಾಡ್ಸೋದು. ಅದೇ ಟೈಮ್ಗೆ ಅದೇ ಸ್ಪಾಟಲ್ಲಿ ಎಲ್ಲ ಕವರ್ ಆಗಿರ್ತಾರೆ, ಎಲ್ಲ ಬರ್ತಾರೆ, ನಮ್ಮಲ್ಲಿ ಮುಗಿ ಬೀಳ್ತಾರೆ. ಈ ರೀತಿ ಎಲ್ಲ ಘಟನೆ ಆಗುತ್ತೆ. ಆಮೇಲೆ ರಿಂಗ್ ರೋಡು, ನೈಸ್ ರೋಡ್, ಸಾರಿ ಟೋಲ್ ಕಟ್ಬಿಟ್ಟು ಹೋಯ್ತಾರಲ್ಲ, ಅಲ್ಲೂ ಅಷ್ಟೇ ಕಲ್ಲು ಹೊಡಿಯೋದು, ಗಾಡಿ ನಿಲ್ಲಿಸೋದು, ಇವೆಲ್ಲ ಮಾಡ್ತಾರೆ. ದಯವಿಟ್ಟು ಎಚ್ಚರ ವಹಿಸಿ, ಸೇಫ್ಟಿ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.